ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹ. ಕೋಲಾರ ಜಿಲ್ಲಾ ಬಂದ್ಗೆ ಮಾವು ಬೆಳೆಗಾರರು ಕರೆಯನ್ನ ಕೊಟ್ಟಿದ್ರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಮಾವು ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹ ಕೇಳಿ ಬರ್ತಾನೆ ಇದೆ. ಕಳೆದ ಒಂದು 20 ದಿನದಿಂದಲೂ ಕೂಡ ಕೇಳ್ತಾನೆ ಇದ್ದಾರೆ ರೈತರು, ಆದ್ರೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸೊ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಶ್ರೀನಿವಾಸಪುರ ಸರ್ಕಾರಿ ಬಸ್ ನಿಲ್ದಾಣ ಖಾಲಿ ಹೊಡಿತಾ ಇದೆ ಬಂದ್ ಆಗಿರುವಂತ ಹಿನ್ನೆಲೆಯಲ್ಲಿ. ವಾಹನಗಳನ್ನ ತಡೆದು ಮಾವು ಬೆಳೆಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದಿರುವಂತಹ ಸಂದರ್ಭದಲ್ಲಿ ಓಡಾಡ್ತಾ ಇರುವಂತಹ ವಾಹನಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸ್ ಇಲ್ಲದೆ ಬೆಳಗ್ಗೆನೆ ಪ್ರಯಾಣಿಕರು ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿಗೆ ಹೋಗಕ್ಕೂ ಬಸ್ ಇಲ್ಲ. ಅಲ್ಲಿ ರಸ್ತೆಗೆ ಮಾವಿನ ಹಣ್ಣುಗಳನ್ನ ಸುರಿದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು ರೈತರು. 1 ಟನ್ಗೆ ಕನಿಷ್ಠ 10,000 ಬೆಂಬಲ ಬೆಲೆಗೆ ಆಗ್ರಹಿಸಲಾಗ್ತದೆ. 1 ಟನ್ ಅಂದ್ರೆ 1000 ಕೆಜಿಗೆ 10 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. 1 ಟನ್ ಮಾವಿಗೆ 10,000 ಬೆಂಬಲ ಬೆಲೆ ಘೋಷಣೆಗೆ ಆಗ್ರಹ ಮಾಡ್ತಾ ಇಲ್ಲಿ ಬಂದ್ ಮಾಡಲಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿಯನ್ನ ಮಾಡಿದ್ವಿ. ಅವತ್ತು ನಾನೇ ಇದ್ದೆ. ಶ್ರೀನಿವಾಸಪುರ ಶಾಸಕರಾಗಿರುವಂತ ವೆಂಕಟಶಿವ ರೆಡ್ಡಿ ಅವರನ್ನ ಮಾತನಾಡಿಸಿದೆ. ಆ ಟೈಮ್ನಲ್ಲಿ ಹೇಳ್ತಾ ಇದ್ರು, ಪತ್ರ ಎಲ್ಲ ಕೊಟ್ಟಿದ್ದೀನಿ, ಡಿ ಕೆ ಶಿವಕುಮಾರ್ ಅವರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ದೇನೆ, ಬೆಂಬಲ ಬೆಲೆಯನ್ನ ಕೊಡುವಂತ ಬಗ್ಗೆ ಅವರು ಭರವಸೆಯನ್ನ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ರು. ಆದ್ರೆ ಇದುವರೆಗೂ ಸ್ಪಂದಿಸಿಲ್ಲ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ರೈತರನ್ನ ಸರ್ವನಾಶ ಮಾಡಲು ಹೊರಟಿರುವ ಸರ್ಕಾರ ಕುಸಿತದಲ್ಲಿ ಮಾರುಕಟ್ಟೆ ಮತ್ತು ಪ್ರವೇಶ ಆಗಲೇಬೇಕು. ರೈತ ದಲಿತ ಪರ ಜನಪರ ಸಂಘಟನೆಗಳ ಹೋರಾಟಕ್ಕೆ ಅದು ಪೋಸ್ಟ್ಪೋನ್ ಮಾಡ್ಸೋಕೆ ಆಗಲಿಲ್ಲ. ಆದ್ದರಿಂದ ಅದೊಂದು ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದೆ. ಅತಿ ಹೆಚ್ಚು ಮಾವು ಬೆಳೀತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲೇ ಇಲ್ಲಿ 10 ಲಕ್ಷ ಟನ್ನು ನಮ್ಮ ಕೋಲಾರ ಜಿಲ್ಲೆ ಸುತ್ತಮುತ್ತ ಬೆಳೀತೀವಿ. ಇಡೀ ರಾಜ್ಯದಲ್ಲಿ 15 ಲಕ್ಷ ಬೆಳೆಯಲಾಗುತ್ತೆ. 4-5 ವರ್ಷಗಳಿಂದ ಈ ಬೆಲೆ ಕುಸಿತ ನಿರಂತರವಾಗಿ ಆಗ್ತಾ ಇದೆ. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಸಿಗಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಿರಂತರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು 10,000 ರೂಪಾಯಿ 1 ಟನ್ನಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಈ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಇವತ್ತೇನಾದರೂ ಅವ್ರಿಗೆ ನ್ಯಾಯ ಸಿಗಬೇಕಾದ್ರೆ ಇವರು ಕೇಂದ್ರ ಸರ್ಕಾರದಲ್ಲಿ ಕೂಡಲೇ ಒತ್ತಡ ಮಾಡಿ ಇದನ್ನು ಜಾರಿ ಮಾಡಿಸ್ಲಿಕ್ಕೆ ಇವತ್ತು ಮುಂದಾಗಬೇಕು ಅಂತೇಳಿ ಈ ಬಂದನ್ನು ಮಾಡ್ತಾ ಇದ್ದೀವಿ. ಶ್ರೀನಿವಾಸಪುರ ಮಾವು ಬೆಳೆಗಾರರ ಸಂಘದವರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ 1 ತಿಂಗಳಿಂದ ಸತತವಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಒಂದು ಮನವಿಯನ್ನು ಕೊಟ್ಟರು ಸಹ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಇನ್ನೇನು ಸೋಮವಾರದಿಂದ ಬೆಂಬಲ ಬೆಲೆ ಘೋಷಣೆ ಇತ್ತು ಅಂತ ಹೇಳಿದ್ರು, ಘೋಷಣೆ ಮಾಡಿಲ್ಲ. ಆದ್ರಿಂದ ಆಂಧ್ರದಲ್ಲಿ ಯಾವ ಥರ ಮಾಡಿದಾರೋ, ಎಷ್ಟು ಜರೂರಾಗಿ ಆಂಧ್ರದಲ್ಲಿ ಯಾವ ಥರ ಜರೂರಾಗಿ ಮಾಡಿದಾರೋ ಇದೇ ಥರ ಶ್ರೀನಿವಾಸಪುರ ಮತ್ತು ಕರ್ನಾಟಕದಲ್ಲಿ ಬೆಂಬಲ ಬೆಲೆ ಘೋಷಿಸಬೇಕಂತ ಶ್ರೀನಿವಾಸಪುರದಲ್ಲಿ ಬಂಧನ ಮಾಡ್ತಾ ಇದ್ದೀವಿ. ಬಂದ್ ಮಾಡೋ ವಿಚಾರ ಏನೂ ಇಲ್ಲ. ಮಾವು ಬೆಳೆ ಸಂಪೂರ್ಣ ಕುಸಿತ ಆಗಿದೆ. ಕಳೆದ ವರ್ಷ ಇದೇ ಪರಿಸ್ಥಿತಿ ಆಯಿತು, ಬಂದ್ ಮಾಡ್ತಾ ಇದ್ವು. ಆ ಬಂದ್ ಮಾಡಿದ ಮೇಲೆ ಎಚ್ಚೆತ್ತುಕೊಂಡು ಸರ್ಕಾರ ಸ್ವಲ್ಪ ಹಣಕಾಸು ಸ್ವಲ್ಪ ಬಿಡುಗಡೆ ಮಾಡ್ತು. ಇದೇ ಪರಿಸ್ಥಿತಿ ಇದೇ ವರ್ಷದ ಇದೇ ಮುಂದುವರೆದಾಗಿದೆ. ಕಳೆದ 1 ವಾರದಿಂದ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಬೇಡಿಕೆ ಕೊಟ್ಟಿದ್ದೀವಿ. ಇದುವರೆಗೂ ತಾರತಮ್ಯ ಮಾಡಿದರೆ ಹೊರತು ರೈತರು ಕಿಂಚಿತ್ ಹಣ ಕೂಡ ಬಿಡುಗಡೆ ಮಾಡಿಲ್ಲ. ಇದೇ ಪ್ರಕಾರವಿದ್ರೆ ನಾವು ಬಂದನ್ನು ಯಶಸ್ವಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ರೈತರು ಕಷ್ಟ ಕೇಳುವಂತ ಸರ್ಕಾರಗಳಿಲ್ಲ ಇವತ್ತು. ಆದ್ರೆ ಇವತ್ತು ರೈತರ ಬಗ್ಗೆ ಒಬ್ಬ ಶಾಸಕನಾಗಲಿ ಒಬ್ಬ ಪಾರ್ಲಿಮೆಂಟ್ ಸದಸ್ಯನಾಗಲಿ ಚಕಾರ ಎತ್ತಾ ಇಲ್ಲ. ನಾವು ಭಿಕ್ಷೆ ಬೇಡುವಂತ ರೈತರು ಇವತ್ತು ರೈತರು ಇವತ್ತು ಮಾವನ್ನು ಬೀದಿ ತಳಿದೀವಿ. ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಕೇಳ್ಕೊಂಡ್ರು ಕೂಡ ನಮಗೆ ಮಾನತ್ವ ಇಲ್ಲ. ನಿಮಗೆ ನಾವು ಯಾವ ರೀತಿ ರೈತರು ಬದುಕೋದು ಇವತ್ತು ಅಂತ ಪರಿಸ್ಥಿತಿ ನಾವು ಬಂದಿದ್ದೀವಿ. ಇವತ್ತು ಇದೇ ಪರಿಸ್ಥಿತಿ ಮುಂದುವರೆದು ನಾವು ಯಥಾ ಪ್ರಕಾರ ಬಂದ್ ಮಾಡೋದಕ್ಕೆ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಇದು ಆಗಿದ್ದೀವಿ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘು, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇನ್ನೊಂದು 10-15 ದಿನ ಹೋಗ್ಬಿಟ್ರೆ ಮಾವಿನ ಸೀಸನ್ನೇ ಮುಗ್ದೋಗ್ಬಿಡುತ್ತೆ.
ಇನ್ನು ಯಾವಾಗ ಸರ್ಕಾರ ಸ್ಪಂದಿಸುತ್ತೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ವೆಂಕಟ ಶಿವರೆಡ್ಡಿ ಅವರನ್ನ ನ್ಯೂಸ್ 18ನಲ್ಲೇ ಮಾತನಾಡಿಸುವಂತ ಸಂದರ್ಭದಲ್ಲಿ ಪತ್ರ ಬರೆದಿದ್ದೆ, ಭರವಸೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾ ಇದ್ರು. ಇನ್ನು ಒಂದ್ ಕಡೆ ಅಲ್ಲಿನ JDS ನ ಸಂಸದ ಅಲ್ಲಿ ಬಿಡದಿಯಲ್ಲಿ ಬಂದು ಹೋರಾಟಕ್ಕೆ ಇಳಿತಾರೆ. ಇಲ್ಲಿರುವಂತ ರೈತರ ಸಮಸ್ಯೆ ಕಾಣಿಸ್ತಾ ಇಲ್ವಾ? ಇವ್ರು ರೈತರಲ್ವಂತ ಅವರಿಗೆ? ಖಂಡಿತ ಪೃಥ್ವಿ, ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂತ ಮಾವು ಬೆಳೆಯನ್ನ ಸಂಬಂಧಪಟ್ಟಂತೆ ಬೆಂಬಲ ಬೆಲೆಗೆ ಘೋಷಣೆಗೆ ಸರ್ಕಾರಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಮಾವು ಬೆಳೆಗಾರರ ಕಳೆದ 17 ದಿನಗಳಿಂದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವೊಬ್ಬ ಶಾಸಕರು ಕೂಡ ಜೊತೆಗೆ ಸಂಸದರು ಕೂಡ ಈ ಒಂದು ಮಾವು ಬೆಳೆಗಾರರ ಪರವಾಗಿ ಒಂದು ಧ್ವನಿಯನ್ನ ಇಡ್ತಾ ಇಲ್ಲ. ಇದೀಗ ನಾವು ಗಮನಿಸಬಹುದು, ಸಂಸದ ಮಲ್ಲೇಶ್ ಬಾಬು ಅವರು ಬೇರೆ ಜಿಲ್ಲೆಗೆ ಹೋಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಒಂದು ಈ ಒಂದು ಬೆಂಬಲ ಬೆಲೆಗೆ ಘೋಷಣೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ 50% ಒಂದು ಅನುದಾನವನ್ನ ಬಿಡುಗಡೆ ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸಹಕಾರ ಇಲಾಖೆ ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಸಂಬಂಧಪಟ್ಟಂತೆ ಸಂಸದರು ಯಾವುದೇ ರೀತಿಯಲ್ಲಿ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನ ಇದೀಗ ಇಲ್ಲಿರ್ತಕ್ಕಂಥ ಮಾವು ಬೆಳೆಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಶಾಸಕರುಗಳು ಕೂಡ ಈ ಒಂದು ಮಾವು ಬೆಳೆಗೆ ಸಂಬಂಧಪಟ್ಟಂತೆ ಬೆಂಬಲ ಬೆಲೆ ಘೋಷಣೆ ಕಡೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರೈತರಿಗೆ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೂಡ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರೈತರು ಕೇಳ್ತಾ ಇರತಕ್ಕಂಥದ್ದು ಕೇವಲ 1 ಕೆಜಿಗೆ 10 ರೂಪಾಯಿ ಒಂದು ಬೆಂಬಲ ಬೆಲೆ ಮಾತ್ರ ಕೇಳ್ತಾ ಇದ್ದಾರೆ. ಜೊತೆಗೆ 1,000ಕ್ಕೆ ಒಂದು ಟನ್ಗೆ ಸುಮಾರು 10,000 ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕಳೆದ 17 ದಿನಗಳಿಂದ ಬೆಂಬಲ ಬೆಲೆ ಘೋಷಣೆಗೆ ಒಂದು ಒತ್ತಾಯವನ್ನು ಕೇಳಿ ಬಂದಿದ್ರು ಕೂಡ ಸಂಬಂಧಪಟ್ಟ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶ ಇವತ್ತು ರೈತರು ಹೊರ ಹಾಕಿರ್ತಕ್ಕಂಥದ್ದು. ಹಾಗಾಗಿನೇ ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಶ್ರೀನಿವಾಸಪುರದಲ್ಲಿ ಕಂಪ್ಲೀಟ್ ಆಗಿ ಒಂದು ಬಂಧನ ಆಚರಣೆ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇವತ್ತು ಬಂದ್ ಆಚರಣೆ ವೇಳೆಯಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆಯನ್ನ ಮಾಡದೆ ಹೋದರೆ ನಾಳೆಯಿಂದ ಅನಿರ್ದಿಷ್ಟಾವಧಿ ಒಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಭಟನೆ ಒಂದು ವೇಳೆಯಲ್ಲಿ ಇವತ್ತು ರೈತ ಮುಖಂಡರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಗಮನಿಸಬಹುದು, ಪ್ರತಿ ಟನ್ ಮಾವಿಗೆ ರೈತರು ಮಾವನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕ್ಬೇಕು ಅಂತ ಹೇಳಿದ್ರೆ ಅವರಿಗೆ 5,000 ರಿಂದ 6,000 ರೂಪಾಯಿ ಒಂದು ಬಂಡವಾಳ ತಗಲುತ್ತೆ. ಈಗ ಮಾರುಕಟ್ಟೆಯಲ್ಲಿ ಅವ್ರು ಸಿಗ್ತಾ ಇರ್ತಕ್ಕಂಥದ್ದು ಕೇವಲ 3 ರೂಪಾಯಿ 1 ಕೆಜಿಗೆ ಸಿಗ್ತಾ ಇದೆ. ಹಾಗಾಗಿನೇ ರಾಜ್ಯ ಸರ್ಕಾರ 10 ರೂಪಾಯಿ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ಒಂದಷ್ಟು ಲಾಭ ರೈತರಿಗೆ ಸಿಗುತ್ತೆ. ಹಾಗಾಗಿನೇ ಇದೀಗ ತೋತಾಪುರಿ ಮಾವು ಕಟಾವು ಕೂಡ ಆರಂಭವಾಗಿದೆ. ಕೇವಲ ಇನ್ನ 2-3 ವಾರಗಳಲ್ಲಿ ಒಂದು ಮಾವು ಕಟಾವು ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾಗಿನೇ ಕಳೆದ 3 ವಾರಗಳಿಂದಲೂ ಕೂಡ ಇದ್ರ ಬಗ್ಗೆ ರೈತರು ಧ್ವನಿ ಎತ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ನಾವು ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ವಿ. ಜೊತೆಗೆ ಶಾಸಕರ ಒಂದು ಗಮನ ಸೆಳೀತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಆದ್ರೆ ಅದ್ಯಾವುದು ಕೂಡ ಇದೀಗ ಫಲಿಸ್ತಿಲ್ಲ. ಹಾಗಾಗಿನೇ ಇದೀಗ ರೈತರು ಪ್ರತಿಭಟನೆ ಒಂದು ದಾರಿಯನ್ನು ಕೂಡ ಹಿಡಿದಿದ್ದಾರೆ. ರಘುರಾಜ್, ಇಲ್ಲಿ ಅಲ್ಲಿನ ಶಾಸಕರೇ ಆಗ್ಲಿ, ಇನ್ನ ಮಾಜಿ ಸಚಿವರಾಗಿರುವಂತ ರಮೇಶ್ ಕುಮಾರ್ ಅವರು ಕೂಡ ಪವರ್ಫುಲ್ ಇರುವಂತವ್ರೆ. ಯಾಕೆ ಹೋಗ್ಬಿಟ್ಟು ನಮ್ಮ ಕ್ಷೇತ್ರದ ಅಂದ್ರೆ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ, ಬೆಂಬಲ ಬೆಲೆ ಇಲ್ಲ, ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೆಯುವಂತ ತಾಲೂಕು ನಮ್ದು ಅನ್ನುವಂತ ನಿಟ್ಟಿನಲ್ಲಿ ಅವರೇ ವೈಯಕ್ತಿಕವಾಗಿ ಹೋಗಿ ಮಾತನಾಡ್ಲಿಕ್ಕೆ ಏನ್ ರೋಗ ಅಂತ? ಯಾಕೆಂದ್ರೆ ಪತ್ರ ಬರೆದು ಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಮಾತಾಡ್ದಾಗ್ಲೇ ಯಾರು ಸ್ಪಂದಿಸಲ್ಲ, ಇನ್ನ ಪತ್ರ ಬರೆದಾಗ ಸ್ಪಂದಿಸ್ತಾರಾ? ಖಂಡಿತ ಪೃಥ್ವಿ, ಈ ಒಂದು ವಿಚಾರವಾಗಿ ರಾಜಕಾರಣಿಗಳ ಒಂದು ಬೇಜವಾಬ್ದಾರಿತನ ಯಾವ ರೀತಿ ಇದೆ. ಕೇವಲ ಕಾಟಾಚಾರಕ್ಕೆ ಒಂದು ಪತ್ರವನ್ನ ಕೊಡುವಂತದ್ದು, ಜೊತೆಗೆ ಮಾಜಿಗಳಾದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ಜವಾಬ್ದಾರಿ ಇರಲ್ಲ ಎನ್ನುವಂತಹ ಒಂದು ರೀತಿಯಲ್ಲಿ ಕೂಡ ವರ್ತನೆ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜಕಾರಣಿಗಳ ಒಂದು ವರ್ತನೆಗೆ ಬಹಳಷ್ಟು ಒಂದು ಆಕ್ರೋಶ ವ್ಯಕ್ತವಾಗಿದೆ. ಕೇವಲ ಚುನಾವಣೆಯ ವೇಳೆಯಲ್ಲಿ ಕೂಡ ಇಲ್ಲಿ ಬಂದು ಬೇಳೆ ಬೇಯಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಕಳೆದ 3 ವರ್ಷಗಳಿಂದ ಮಾವು ಬೆಳೆಗೆ ಯಾವುದೇ ರೀತಿಯಲ್ಲಿ ಕೂಡ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿನೇ ಪ್ರತಿ ಬಾರಿ ರೈತರು ಹೋರಾಟವನ್ನ ಮಾಡಿ ಬಂದ್ಗಳನ್ನ ಮಾಡಿ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಇದೆಯಾ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ರೈತರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಒಂದು ಸಮಯದಲ್ಲೂ ಕೂಡ ಬೆಳೆಗೆ ಒಂದು ಬೆಲೆ ಕುಸಿತ ಆದ್ರೆ ಆ ಒಂದು ದಿನದಿಂದಲೇ ಬೆಂಬಲ ಬೆಲೆ ಘೋಷಣೆಯ ಒಂದು ಅಳವಡಿಕೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಮಾವು ಬೆಳೆಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ರಘುರಾಜ್. ನಿಮ್ಮೆಲ್ಲ